ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಆ ಪಕ್ಷದ ಅಭ್ಯರ್ಥಿಗಳಿಗಿಂತ ನೀವ್ ಹೇಗೆ ಭಿನ್ನ ಅಂತ? ನೋಡಿ, ನಾವು ನಮ್ದೇನು ಹೊಸ ರೀತಿಯ ರಾಜಕಾರಣ, ಇದೇನು ರಾಕೆಟ್ ಸೈನ್ಸ್ ಏನ್ ನಾವು ತರ್ತಾ ಇಲ್ಲ. ಅಭಿವೃದ್ಧಿಗೆ ಏನು ನಮ್ಮ ಸಮರ್ಪಕವಾದಂತಹ ರಾಜ್ಯ ಸರ್ಕಾರದಲ್ಲಿ ಸಮೃದ್ಧವಾದಂತಹ ಹಣ ಏನಿದೆ, ಆ ಹಣವನ್ನ ನಾವು ಬಳಸ್ಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸೋದೇ ನಮ್ಮ ಮೂಲ ಉದ್ದೇಶ. ಒಂದು ಇನ್ನೊಂದೇನಂದ್ರೆ, ಈ GBA ಹೆಸರಿನಲ್ಲಿ ಈಗಾಗಲೇ ರೈತರನ್ನ ಒಕ್ಕಲೆ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ವಿಶ್ವೇಶ್ವರ ಲೇಔಟ್ ಆಯ್ತು, ಈಗ ಕೆಂಪೇಗೌಡ ಲೇಔಟ್ ಆಯ್ತು. ಕೆಂಪೇಗೌಡ ಅಡಿಷನಲ್ ಲೇಔಟ್ಗೆ ಒಂದು 5,000 ಎಕರೆ ತಗೊಂತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹಳ್ಳಿಗಳನ್ನು ಸಹ ಕಾಂಕ್ರೀಟ್ ಮಯ ಮಾಡೋದಕ್ಕೆ ಹೋಗಿದ್ದೀರಾ. ಅಲ್ಲಿ ಈಗಾಗಲೇ ರೈತರಿದ್ರು. ಇನ್ನು 10, 15, 50 ವರ್ಷಗಳವರೆಗೂ ವ್ಯವಸಾಯ ಮಾಡುವಂತಹ ಸಮೃದ್ಧವಾದಂತಹ ಭೂಮಿಯನ್ನು ಸಹ ನೀವು ಕಾಂಕ್ರೀಟ್ಗೊಳಿಸ್ತಾ ಇದ್ದೀರಾ. GBA ಹೆಸರಿನಲ್ಲಿ KADBಗೆ ಸಾಕಷ್ಟು ಭೂಮಿಯನ್ನು ಪರಭಾರೆ ಮಾಡ್ತಾ ಇದ್ದೀರಾ. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಒಂದೇ ಒಂದು ನಿಮ್ಗೆ ಹೇಳ್ಬೇಕು ಅಂದ್ರೆ, ಎಲ್ಲದರಲ್ಲೂ ಇವ್ರ ಕಮಿಷನ್ ಇದೆ. BDNL ಕಮಿಷನ್ ಇದೆ, KADBನಲ್ಲಿ ಕಮಿಷನ್ ಇದೆ. ರೈತರು ನಿಮ್ಗೆ ಈ ತರ ಸ್ವಾಮಿ ನಮ್ಗೆ ವಾಪಸ್ ಹಣ ಕೊಡು ಬಿಡುಗಡೆ ಮಾಡಿಲ್ಲ ಸರ್ಕಾರ ಅಂತ ಹೇಳಿದ್ರಲ್ಲ, ಅದರಲ್ಲೂ ಸಹ ಕಮಿಷನ್ ಮಾಡೋದಕ್ಕೆ ಹೊಡೆದಿರ್ತಕ್ಕಂಥ ಈ ರಾಜಕಾರಣಿಗಳು, ಅಧಿಕಾರಿಗಳು ಈ ಒಂದು ಸಂಕುಲದಲ್ಲಿ ನಮ್ಮ ಕ್ಷೇತ್ರ ಸಿಕ್ಕಾಕೊಂಡಿದೆ. ನಾನು ಹೇಗ್ ಭಿನ್ನ ಅಂದ್ರೆ, ನಾವು ಯಾವುದೇ ರೀತಿಯಾದ ಒಂದೇ ಒಂದು ರೂಪಾಯಿ ಅಂತ ಭ್ರಷ್ಟಾಚಾರವನ್ನು ಮಾಡದೇ ಇರತಕ್ಕಂಥ ಪಕ್ಷದಲ್ಲಿ ನಾನು ಇದ್ದೀನಿ, ಮತ್ತು ನಾನು ಅದೇ ರೀತಿ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿದ್ದೀನಿ. ನನ್ನ ಮನಸ್ಸು ಸಹ ಹಾಗೆ ಇದೆ. ಭ್ರಷ್ಟಾಚಾರ ಮತ್ತು ಪ್ರಾಮಾಣಿಕವಾದಂತ ಕೆಲಸವನ್ನು ನಾನು ಈ ಕ್ಷೇತ್ರ ಜನಕ್ಕೋಸ್ಕರ ಮಾಡೇ ಮಾಡ್ತೀನಿ. ನಮ್ಮ ಕ್ಷೇತ್ರ ಸಮೃದ್ಧವಾದಂತಹ ಕ್ಷೇತ್ರಗಳಲ್ಲಿ ನಮ್ಮ ಕ್ಷೇತ್ರ ಜನ ಏನಾಗಿದೆ ಅಂದ್ರೆ, ಇಲ್ಲಿ ಇರುವಂತದ್ದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದು, ವೈಟ್ ಫೀಲ್ಡ್ ಹೋಗಿ ಕೆಲಸ ಮಾಡತಕ್ಕಂಥದ್ದು, ಕೈಗಾರಿಕೆಗಳಲ್ಲಾಗ್ಲಿ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಾಗ್ಲಿ. ನಮ್ಮ ಕ್ಷೇತ್ರದ ಗ್ಲೋಬಲ್ ವಿಲೇಜ್ ಬಿಟ್ರೆ ಯಾವ್ದು ಇಲ್ಲ. ಯಾಕೆ ಇಂತ ದೊಡ್ಡ ಕ್ಷೇತ್ರದಲ್ಲಿ ನಾವು ಹೊಸ ಒಂದು EMZ ಅಂತ ಒಂದು ಇದನ್ನ ಮಾಡಿ ಕಂಪನಿಗಳಿಗೆ ಒಂದು ಅವಕಾಶ ಮಾಡ್ಕೊಡ್ಬೋದಾಗಿತ್ತಲ್ಲ. ಶಾಸಕರಾದ್ರೆ ನೀವು ಅದನ್ನೆಲ್ಲ ಅಳವಡಿಸ್ಕೊತೀರಾ? ಹೌದು, ಖಂಡಿತವಾಗಿ ಅಭಿವೃದ್ಧಿ ಪಥದತ್ತ ಹೋಗ್ಬೇಕು. ಜನಕ್ಕೆ ಅವಕಾಶಗಳು ಸಿಗ್ಬೇಕು. ಬರೀ ನೀವು ಸೈಟ್ ಮಾಡ್ರಿ, ಮನೆ ಮಾಡ್ರಿ, ರೆಸಿಡೆನ್ಸ್ ಮಾಡ್ರಿ, ದುಡ್ಡು ಮಾಡ್ಕೊಂಡ್ರಿ ಹೋದ್ರಿ ಅಂತಲ್ಲ. ಅದು ರೊಟೇಷನಲ್ ಶಿಪ್ ಆಗ್ಬೇಕು. ಒಂದು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕ್ಷೇತ್ರದಲ್ಲಿ ಜಾಬ್ಗಳು ಸಿಗ್ಬೇಕು. ಆ ಜಾಬ್ ಸಿಗ್ಬೇಕು ಅಂದ್ರೆ ಸ್ಥಳೀಯವಾದಂತ ನಾವು ಅವಕಾಶಗಳನ್ನು ಮಾಡ್ಕೊಟ್ಟಾಗ ಸ್ಥಳೀಯ ಜನರಿಗೂ ಸಹ ಅವಕಾಶ ಸಿಗುತ್ತೆ. ಕೇವಲ ಕಾರ್ಮಿಕ ಹೋಗಿ ಇವತ್ತು ವೈಟ್ ಫೀಲ್ಡ್ ಹೋಗಿ ಬರ್ತಾನೆ, ಅದೇ ಒಂದು ಎಲೆಕ್ಟ್ರಿಸಿಟಿಗೆ ಹೋಗಿ ಬರ್ತಾರೆ. ಅದೇ ಕೆಲಸ ಇಲ್ಲಿ ಮಾಡಿದ್ರೆ ಕೆಳಗೆ ಮಟ್ಟದ ಕಾರ್ಮಿಕರಿಗೂ ಸಹ ಕೆಲಸ ಸಿಗುತ್ತೆ. ಕ್ಷೇತ್ರ ಅಭಿವೃದ್ಧಿ ಜೊತೆಗೆ ಕ್ಷೇತ್ರದ ಪ್ರತಿಯೊಬ್ಬ ಪ್ರಜೆಗೂ ಸಹ ಅದು ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಇಂತಹ ಕೆಲಸಗಳನ್ನು ಮಾಡಬೇಕು. ಮತ್ತೆ ರೈತರನ್ನು ಸಹ ಉಳಿಸುವಂತ ಕೆಲಸ ಮಾಡಬೇಕು. ನಮ್ಮ ರೈತ ಸಂತೆಗಳನ್ನು ಅಭಿವೃದ್ಧಿ ಪಡಿಸ್ಬೇಕು. ಇನ್ನು ಹಳ್ಳಿಗಳು, ಸಾಕಷ್ಟು ಹಳ್ಳಿಗಳು ನಮ್ಮ ಜೊತೆ ಸಮೃದ್ಧವಾಗಿರ್ತಕ್ಕಂಥ ಹಳ್ಳಿಗಳಿದ್ದಾವೆ. ತರಕಾರಿಗಳು ಬೆಳೀತಾ ಇದ್ದಾವೆ, ಹಣ್ಣು ಹಂಪಲುಗಳು ಬೆಳೀತಾ ಇದ್ದಾರೆ. ಅದಕ್ಕೆ ಒಂದು ಉತ್ತಮವಾದಂತ ಮಾರುಕಟ್ಟೆ ಸ್ಥಳಗಳು ನಮ್ಮ ಗುರುತಿಸಿಕೊಡ್ಬೇಕು. ಯುವಕರಿಗೋಸ್ಕರ ಕ್ರೀಡಾಂಗಣಗಳನ್ನ ಇಲ್ಲ. ಇವರಿಗೆ ನಾಚಿಕೆ ಆಗ್ಬೇಕು. 4 ಬಾರಿ ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಇದುವರೆಗೂ ಸಹ ಸಮರ್ಪಕವಾದಂತಹ ಒಂದು ಕ್ರೀಡಾಂಗಣವನ್ನೇ ಕಟ್ಸಿಲ್ಲ. ಯುವಕರ ಹೆಸರು ಹೇಳ್ತಾರೆ, ನಾವು ಅಭಿವೃದ್ಧಿ ಹೆಸರು ಹೇಳ್ತಾರೆ. ಎಲ್ಲಿ ಯುವಕರಿಗೆ ಏನ್ ಮಾಡಿದ್ದೀರಾ? ಎಲ್ಲರೂ ಸಹ ಪ್ರೈವೇಟ್ ಜಿಮ್ಗೆ ಹೋಗ್ಬೇಕು, ಪ್ರೈವೇಟ್ ಸ್ಪೋರ್ಟ್ಸ್ ಯಾರು ಮಾಡಿದ್ದಾರೆ? ಎಲ್ಲಿ ಮಾಡಿದ್ದಾರೆ? ಎಷ್ಟು ಜನ ಹೋಗ್ತಾ ಇದಾರೆ? ನೀವು ಅದನ್ನ ಕೆಂಗೇರಿ ಜಿಮ್ ಯಾವತ್ತಾದ್ರೂ ಒಳಗಡೆ ಹೆಜ್ಜೆ ಇಟ್ಟಿದ್ದೀರಾ? 10 ಜನ ಹೋಗೋದಿಲ್ಲ ಬೆಳಗ್ಗೆ ಅದಕ್ಕೆ ಜಿಮ್ ಅಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ. ನೀವು 10-10 ಇರ್ತಕ್ಕಂತ ಕೆಂಗೇರಿ ಉಪನಗರದಲ್ಲಿ ಸುಮಾರು 50,000 ರಿಂದ 60,000 ಜನ ಇದ್ದಾರೆ. ಅದ್ರಲ್ಲಿ ಯುವಕರು ಒಂದು 10,000 ಜನ ಇರೋದಿಲ್ವಾ? 10,000 ಜನಕ್ಕೆ ನೀವು 10/20 ನಲ್ಲಿ ನೀವು 4 ಎಕ್ವಿಪ್ಮೆಂಟ್ ಕೊಟ್ಬಿಟ್ರೆ ಸಾಕಾಗುತ್ತಾ? ಹೇಳಿ, ನೀವು ಹೇಳಿ. ನೀವೊಂದು ಇಲ್ಲಿ ಮಾಡಿದ ಕ್ರೀಡಾಂಗಣಗಳು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಜಯನಗರದಲ್ಲಿ ಕ್ರೀಡಾಂಗಣ ಆಗ್ತಾ ಇದೆ, ಮಲ್ಲೇಶ್ವರಮಲ್ಲಿ ಕ್ರೀಡಾಂಗಣ ಆಗ್ತಾ ಇದೆ, ಯಲಹಂಕದಲ್ಲಿ ಕ್ರೀಡಾಂಗಣ ಆಗ್ತಾ ಇದೆ, ದಾಸರಳ್ಳಿಯಲ್ಲಿ ಕ್ರೀಡಾಂಗಣ ಆಗ್ತಾ ಇದೆ, ಬೆಂಗಳೂರು ದಕ್ಷಿಣದಲ್ಲಿ ಕ್ರೀಡಾಂಗಣ ಆಗ್ತಾ ಇದೆ. ಯಾಕೆ ಎಲ್ಲಿದ್ದೀರಾ ನೀವು? ಇಷ್ಟು ದೊಡ್ಡ ಜಾಗಗಳೆಲ್ಲ ಇದಾವಲ್ಲ. ನೀವ್ ಯಾರ್ಯಾರಿಗೋ ಪರಭಾರೆ ಮಾಡ್ತಾ ಇದ್ದೀರಲ್ಲ, ಖರಾಬ್ ಜಾಗಗಳು, ಮತ್ತೊಂದು ಜಾಗಗಳು ಬೇರೆಯವರೆಲ್ಲ ಲೂಟಿ ಮಾಡ್ತಾ ಇದ್ದಾರಲ್ಲ. ಇದೇ ನಿಮ್ಮ ಒಂದು ವಿಷಯ ಹೇಳ್ತೀನಿ. PDO ಕೊಡಗೇಹಳ್ಳಿ PDO ತಾನು 2 ಸೈಟ್ ಅನ್ನ ತನ್ನ ಕುಟುಂಬಕ್ಕೆ ಬರೆಸ್ಕೊಂಡು ಮನೆ ಕಟ್ಕೊಂಡಿದ್ದಾಳೆ. ಕ್ರಮ ಏನು? ಇಂಥ ಜಾಗಗಳನ್ನೆಲ್ಲ ಸಾರ್ವಜನಿಕವಾಗಿ ಬಳಸ್ಕೊಳ್ಬೇಕಾದ ಜಾಗಗಳನ್ನ ಯಾರು ವೈಯಕ್ತಿಕವಾಗಿ ಬಳಸ್ಕೊತಾ ಇದ್ದಾರೆ. ನಿಮ್ಮ ಬೆಂಬಲಿಗರು ಬಳಸ್ಕೊತಾ ಇದ್ದಾರಲ್ಲ, ಅದಕ್ಕೆ ನಿಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ ಅವರು. ನೀವು ಬೆಂಬಲಿಗರಿಗೆ ಕಾಮಧೇನು ಆಗಿದ್ದೀರಾ. ಜನರ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡ್ತಾ ಇದ್ದೀರ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ. ಭ್ರಷ್ಟಾಚಾರ ಆ ಪಕ್ಷದವ್ರು ಮಾಡಿದ್ದಾರೆ, ಈ ಪಕ್ಷದವ್ರು ಮಾಡಿದ್ದಾರೆ ಅಂತ ಆಪಾದನೆ ಹೊರಿಸಿದ್ರಿ. ನಿಮ್ಮ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರೇ ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗ್ಬಿಟ್ಟು ಬಂದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆಂದ್ರೆ ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೋಬೇಕಾದ್ರೆ ನಮ್ಮನೆ ನಾಯಕ ಸರಿಯಾಗಿರ್ಬೇಕು. ನೋಡಿ, ಶ್ರೀರಾಮನಿಗೂ ವನವಾಸ ತತ್ವವಿಲ್ಲ.
ಎಂತಹ ಒಳ್ಳೆ ಶ್ರೀರಾಮ ಅಂತ ಹೇಳ್ತೀರಾ? ಹೌದು, ಖಂಡಿತವಾಗಿ ಹೇಳ್ತೀನಿ. ನಾವೊಂದು ಅದು ಎದುರು ತಟ್ಟಿ ಶ್ರೀರಾಮನ್ ಹೋಲಿಸ್ತಾ ಇದ್ದೀರಾ ಅಂತ? ಖಂಡಿತವಾಗೂ ನಾನು ಹೇಳ್ತಾ ಇರೋದು ಭ್ರಷ್ಟಾಚಾರ ರಹಿತವಾದಂತಹ ಒಂದು ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ಅರವಿಂದ್ ಕೇಜ್ರಿವಾಲ್. ಸತತವಾಗಿ 2013ರಿಂದ ಅವರು ಸಿಎಂ ಆಗಿದ್ರು. 2 ಬಾರಿ ಅವರೇ ಒಂದು ಸಿಎಂ ಸ್ಥಾನ ತಗೊಂಡ್ರು. ಅಲ್ಲಿನ ಶಾಲೆಗಳ ಅಭಿವೃದ್ಧಿ ಇಡೀ ವಿಶ್ವ ಹೊಗಳ್ತಾ ಇದೆ. ಮೊಹಲ್ಲಾ ಕ್ಲಿನಿಕ್ಗಳ ಅಭಿವೃದ್ಧಿ ಇಡೀ ವಿಶ್ವ ಹೊಗಳ್ತಾ ಇದೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಇಡೀ ವಿಶ್ವ ಹೊಗಳ್ತಾ ಇದೆ. ದೇಶಾದ್ಯಂತ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ 2 ಮುಖಗಳು. ಇವಾಗ ಏನಾಗಿದೆ, ಒಂದು ಹೊಸ ಪಕ್ಷ ಹುಟ್ಟಿದ್ರೆ ನಾನೆಲ್ಲಿ ಡೌನ್ ಆಗ್ತೀವಿ, ಬಿಜೆಪಿಯಲ್ಲಿ ನೆಲ ಕಚ್ಚುತ್ತಂತ ಭಯದಿಂದ ಅವರೊಂದು PMLA ಹೊಸ ಆಕ್ಟ್ ಅನ್ನ ಯಾರು ತಂದಿದ್ದು ಸ್ವಾಮಿ? ನೀವೇ ಹೇಳಿ ಮೇಡಮ್, ಯಾರು ತಂದಿದ್ದು? PMLA ಅಂತ ಹೊಸ ಒಂದು ಆಕ್ಟ್ ಅನ್ನು ತಗೊಂಡ್ಬಂದು PMLA ನಲ್ಲಿ ನೀವು ಯಾವ್ದಾದ್ರು ಒಂದು ಕೇಸನ್ನು ಬುಕ್ ಮಾಡಿದ್ರೆ ನೀವು ಆರೋಪಿ ಅಲ್ಲ ಅಂತ ನೀವೇ ರುಜುವಾತು ಮಾಡ್ಬೇಕು ಅಂತ ಕಠಿಣವಾದಂತಹ ಕಾನೂನನ್ನ ಇವರೇ ಇಂಪ್ಲಿಮೆಂಟ್ ಮಾಡಿ ಬಿಲ್ ರೂಪದಲ್ಲಿ, ಅದು ಕಾನೂನಾಗಿಲ್ಲ, ಅದು ಸಂವಿಧಾನದ ಕಾನೂನಾಗಿಲ್ಲ, ಬಿಲ್ ರೂಪದಲ್ಲಿ 2022ರಲ್ಲಿ ಇವ್ರು ತಗೊಂಡ್ ಬಂದು ಬಿಲ್ ರೂಪದಲ್ಲಿ ಕಾರ್ಯರೂಪಕ್ಕೆ ತಗೊಂಡ್ಬಂದು ತನ್ನ ಅಪೋಸಿಷನ್ ಪಾರ್ಟಿಗಳನ್ನೆಲ್ಲ ಹತ್ತಿಕ್ಕೋದಕ್ಕೆ ಮಾಡಿರ್ತಕ್ಕಂಥ ಷಡ್ಯಂತ್ರ. ಆ ಷಡ್ಯಂತ್ರಕ್ಕೆ ಕೋರ್ಟ್ ಆಗ್ಲೇ ಚಿಮಾರಿ ಹಾಕಿದೆ. ಅವ್ರಿಗೆ ಬೇಲ್ ಕೊಡೋದ್ರಲ್ಲಿ ಹೇಳಿದೆ, ಇಡಿ ಮತ್ತು CBI ನೀವು ಪಂಜರದ ಗಿಳಿಗಳಾಗಬೇಡಿ ಅಂತ ಚೀಮಾರಿ ಹಾಕಿ ನಿಮ್ಮನ್ನ ಬಿಡುಗಡೆಗೊಳಿಸಿದೆ. ಇದು ಯಾವುದೇ ಹುರುಳಿಲ್ಲ. ಅವರು ಇವತ್ತು ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಕೊಟ್ಟಿದ್ದಾರೆ. ಇವತ್ತು ಸಹ ಪ್ರಾಮಾಣಿಕರಾಗಿದ್ದಾರೆ, ಮುಂದಿನ ಸಹ ಪ್ರಾಮಾಣಿಕರಾಗಿ ಕೆಲಸ ಮಾಡ್ತಾರೆ. ನೀವೇ ಹೇಳಿದ್ರಿ ಕೇಜ್ರಿವಾಲ್ ಅವರು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಅಭಿವೃದ್ಧಿ ಮಾಡಿದ್ಮೇಲೆ ಜನ ಗೆಲ್ಸ್ಬೇಕಾಗಿತ್ತಲ್ಲ? ನೋಡಿ, ಚುನಾವಣೆ ಹಿಂಭಾಗದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಿದ್ದು ಸಹ ಒಂದು ಕಾರಣ. ಒಂದು ನಂತರ ನೀವು ಪ್ರತಿ ಒಂದು ಅಲ್ಲಿ ಯಾವ ಮತದಾರರಿಗೆ 1,100 ರೂಪಾಯಿ ಅಂತ ಒಂದೊಂದು ಇದರಲ್ಲಿ ಒಬ್ಬೊಬ್ಬ ಮತದಾರರಿಗೂ ಸಹ ಪಾಕೆಟ್ ಅಲ್ಲಿ ತಗೊಂಡೋಗಿ ಹಂಚಿರ್ತಕ್ಕಂಥದ್ದು ಸಹ ಆಗ್ಲೇ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಪೇಪರ್ ಅಲ್ಲಿ ಎಲ್ಲ ಪ್ರಕಟ ಆಗಿದೆ. ಆಮಿಷವನ್ನು ಕೊಟ್ಟು ಹಣವನ್ನು ಕೊಟ್ಟು ಹಣ ಅಂತ ಹೇಳಿದ್ರೆ ಜನಗಳಿಗೆ ಬೇಕಾಗಿರೋದು ಅಭಿವೃದ್ಧಿನೇ ಇಲ್ವಾ? ಎಷ್ಟೊಂದು ಉಚಿತ ಯೋಜನೆಗಳನ್ನ ಕೊಟ್ಟರು, ಅವ್ರು ಯಾಕೆ ಜನ ಸ್ವೀಕರಿಸಲಿಲ್ಲ? ನೋಡಿ, ಈಗಾಗಲೇ ಸುದೀರ್ಘವಾದ 12 ವರ್ಷದ ಅಧಿಕಾರವನ್ನು ಮಾಡಿದ್ರು. ಜನರು ಸಹ ಏನೋ ಹೊಸದನ್ನು ಬಯಸಿದ್ರು. ಏನು ಇವರು ಹೇಳಿದ್ರು, ನಾವ್ 2,500 ಕೊಡ್ತೀವಿ, ಗ್ಯಾಸ್ ಫ್ರೀ ಮಾಡ್ಕೊಡ್ತೀವಿ, 4 ಗ್ಯಾಸ್ ಕೊಡ್ತೀವಿ, ಇನ್ನೊಂದು ಮತ್ತೊಂದು ಕೊಡ್ತೀವಿ ಅಂತ ಆಮಿಷಗಳನ್ನ, ಅತಿ ಹೆಚ್ಚು ಆಮಿಷಗಳನ್ನು ಕೊಟ್ರು. ನಮ್ದು ಸರ್ಪ್ಲಸ್ ಗೌರ್ಮೆಂಟ್ ಇದ್ದು 1 ರೂಪಾಯಿ ಸಹ ಸಾಲ ಮಾಡದೇ ಇರತಕ್ಕಂತಹ ಯಾವ್ದಾದ್ರು ದೇಶದಲ್ಲಿ ಒಂದು ಸರ್ಕಾರ ಇದ್ರೆ ಅದು ಆಮ್ ಆದ್ಮಿ ಪಾರ್ಟಿಯ ದೆಹಲಿ ಸರ್ಕಾರ. ಆ ರೀತಿ ಸರ್ಕಾರ ಗೊತ್ತಿತ್ತು, ಜನರಿಗೆ ಗೊತ್ತಿತ್ತು. ಬಟ್ ಅದರನ್ನ ಇವರು ಬೇರೆ ಬೇರೆ ರೀತಿಯಾದಂತಹ RSS ಸಂಘಟನೆ ಅತಿ ಹೆಚ್ಚು ನಿಕಟವಾಗಿ ಕೆಲಸ ಮಾಡ್ತದೆ ದೆಹಲಿಯಲ್ಲಿ. ಆಮಿಷಗಳನ್ನ ಕೊಟ್ಕೊಂಡು ಆಮ್ ಆದ್ಮಿ ಪಾರ್ಟಿಗಿಂತ ಅತಿ ಹೆಚ್ಚು ನಾವು ಕೊಡ್ತೀವಿ ಅಂತ ಒಂದು ಬಿಂಬಿಸಿದ್ರು. ಕೊನೆಗೆ ಇವತ್ತು ಅನುಭವಿಸ್ತಾ ಇದ್ರೆ ಕೇವಲ 6 ತಿಂಗಳಲ್ಲಿ ಇವರ ಬಣ್ಣ ಬಯಲಾಗಿದೆ. ಇವತ್ತಾಗ್ಲೇ ಜನ ಕಷ್ಟಪಡ್ತಾ ಇದ್ರೆ. ದೃಶ್ಯ ಮಾಧ್ಯಮಗಳಲ್ಲಿ ನೀವೇ ನೋಡಿ, ಯೂಟ್ಯೂಬ್ಗಳಲ್ಲಿ ನೋಡಿ, ಮಾಧ್ಯಮಗಳಲ್ಲಿ ನೋಡಿ, ನಾವು ಯಾಕಾದ್ರೂ ಬಿಜೆಪಿಗೆ ವೋಟ್ ಹಾಕಿದ್ವು, ನಾವು ತಪ್ಪು ಮಾಡಿದ್ವಿ ಅಂತ ಜನನೇ ಹೇಳ್ತಾ ಇದ್ದಾರೆ. ಇವತ್ತು ಸಹ ಚುನಾವಣೆ ಕೇಜ್ರಿವಾಲ್ ಅವ್ರನ್ನ ಹೌದು, ಖಂಡಿತ. ಯಾಕೆ, ಏನ್ ತಪ್ಪು ಮಾಡಿದ್ದಾರೆ ಅಂತ? ತಪ್ಪು ಮಾಡಿದ್ರೆ ನೀವು 10 ರೂಪಾಯಿ ಎಲ್ಲ ನೀವು ರಿಕವರ್ ಆಗಿದ್ಯಾ? ಈಶ್ವರಪ್ಪನ ಮನೆಯಲ್ಲಿ 3 ಪ್ರಿಂಟಿ ಸಿಕ್ತು, ನೋಟ್ ಎಣಿಕೆ ಮಿಷಿನ್ ಸಿಕ್ತು. ವಿಜೇಂದ್ರ ಎಷ್ಟು ಹಣ ಸಿಕ್ತು, ಎಷ್ಟು ಅವರ ದಾಖಲೆಗಳು ಸಿಕ್ತು. ಮತ್ತೆ ಬೇರೆ ಬೇರೆ DK ಶಿವಕುಮಾರ್ ಅಲ್ಲಿ ಎಷ್ಟು ದಾಖಲೆಗಳು ಸಿಕ್ಕಿತ್ತು. ಇವತ್ತು ವೀರೇಂದ್ರ ಪಪ್ಪಿ ಹತ್ರ ಅಷ್ಟೊಂದು ಹಣ ಸಿಕ್ತು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವ್ರ ಹತ್ರ ಹಣ ಸಿಕ್ತು. ಬೇರೆ ಬೇರೆ ನಿಮ್ಮ ಚನ್ನಗಿರಿ ಶಾಸಕರು ಅವ್ರ 6.5 ಕೋಟಿ ಹಣ ಸಿಕ್ತು. ಅವ್ರ ಮನೆಯಲ್ಲಿ 40 ಕೋಟಿ ಹಣ ಸಿಕ್ತು ಗಂಗೇನಹಳ್ಳಿಯಲ್ಲಿ. 1 ರೂಪಾಯಿ ಏನಾದ್ರೂ 10 ರೂಪಾಯಿ ಹಣ ನೀವು ರಿಕವರಿ ಮಾಡಿದ್ದೀರಾ ಇಡೀ? ನಾನು ಅದನ್ನ ಕೇಳಕ್ ಬಯಸ್ತೀನಿ. CBI ರಿಕವರಿ ಮಾಡಿದ್ಯಾ? ನಮ್ಮ ಅರವಿಂದ್ ಕೇಜ್ರಿವಾಲ್ ಮನೆ ಆಗ್ಲಿ, ಸಿಸೋಡಿಯಾ ಅವ್ರ ಮನೆ ಆಗ್ಲಿ, ಸತ್ಯೇಂದ್ರ ಜೈನ್ ಅವ್ರ ಮನೆಯಲ್ಲಾಗ್ಲಿ 10,000 ರೂಪಾಯಿ ಆದ್ರೂ ನೀವು ರಿಕವರಿ ಮಾಡಿದ್ದೀರಾ? ಭ್ರಷ್ಟಾಚಾರದ ಹಣ ಅಂತ ನೀವು ರುಜುವಾತ್ ಮಾಡಿದ್ದೀರಾ? ಏನೂ ಮಾಡದೆ ಸುಖ ಸುಮ್ಮನೆ ರಾಜಕೀಯಕ್ಕೋಸ್ಕರ. ಹೌದು, ಅದನ್ನೇ ಹೇಳಿದ್ದು. ಪಂಜರದ ಗಿಣಿ ಅಂತ ಸುಪ್ರೀಂ ಕೋರ್ಟ್ ನಿಮ್ಗೆ ಚಾಟಿ ಬೀಸಿದ್ದೇನಕ್ಕೆ? ನೀವು ಪಂಜರದ ಗಿಣಿ ಹಾಕ್ಬೇಡಿ. 95% ಇಡಿ ಏನು ಬುಕ್ ಮಾಡ್ತಾ ಇದೆ ಕೇಸ್ಗಳನ್ನ, ಅದು ಎಲ್ಲ ಫೇಕ್ ಕೇಸ್ಗಳಂತ ಆಗ್ತಾ ಇದೆ. ಮೊನ್ನೆ ಸಹ ಸುಪ್ರೀಂ ಕೋರ್ಟ್ ಸರಿಯಾದ ರೀತಿಯಾದಂತಹ ನಿಖರವಾದಂತಹ ನಿಮಗೆ ಪ್ರೂಫ್ ಇಲ್ಲದೆ ಇರತಕ್ಕಂಥದ್ದೇ ಇದ್ರೆ ನೀವು ಯಾರನ್ನು ಸಹ ಇದು ತಗೊಂಡ್ಬೇಡಿ, ಜೈಲಿಗೆ ಹಾಕ್ಬೇಡಿ ಅಂತ ಸಹ ಇವು ನಿರ್ದೇಶನ ಕೊಟ್ಟಿದೆ. ಇನ್ನೇನ್ ಹೇಳೋಣ? ಬಿಜೆಪಿ ಪಕ್ಷ ಸಾಮ್ರಾಟ ಅಶೋಕ ಅವಾಗ ಏನ್ ಮಾಡ್ತಾ ಇದ್ದ ಆ ರೀತಿ ಮೆರೆದಕ್ಕೆ ಹೋಗ್ತಾ ಇದೆ. ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರ್ತಾ ಇದೆ. ಆ ಗಾಳಿಗೆ ತೂರ್ತಾ ಇರೋದ್ರಿಂದ ನಮ್ಮಂತಹ ಪ್ರಾಮಾಣಿಕ ಜನಗಳಿಗೆ ಇಕ್ಕಟ್ಟಿಗಿನ ಪರಿಸ್ಥಿತಿ ಸಿಕ್ಕಾಗಿದೆ. ಮುಂದೊಂದು ಜನ ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ, ಜನನೇ ಉತ್ತರ ಕೊಡ್ತಾರೆ. ಈಗಾಗಲೇ ನೋಡಿದ್ದೀವಿ. ಖಂಡಿತವಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ
ಪ್ರಭುಗಳು. ಅವರು ನಮ್ಗೆ ಯಾವಾಗ ಅವಕಾಶ ಕೊಡ್ತಾರೋ ಅದುವರೆಗೂ ನಾವು ಕಾಯಬೇಕಾದಂತಹ ಸಮಚಿತ್ತವಾದಂತಹ ವಾಗಿ ನಾವು ಕಾಯ್ಲೇಬೇಕಾಗುತ್ತೆ. ನಮಗೂ ಅವಕಾಶ ಕೊಟ್ಟರೆ ನಮ್ಮ ಕೆಲಸ ನಾವು ಮಾಡಿ ತೋರಿಸ್ತೀವಿ.